ನೀಡವ್ವ ಕೋಡುಗಲ್ಲಯ್ಯನಿಗೆ ಅಯ್ಯ ಕೋಲು ಮಂಡೆ ಜಂಗುಮರ ಕಾರಣಕ್ಕೆ ದಯ ಮಾಡವರ ವಾರಣ್ಯ ನೀಡವ್ವ ಕೋಡುಗಲ್ಲಯ್ಯನಿಗೆ ಹರನಿಗೆ ಶರಣೆಂದೆ ಗುರುವಿಗೆ ಶರಣೆಂದೆ ಹರನಿಗೆ ಶರಣೆಂದೆ ಗುರುವಿಗೆ ಶರಣೆಂದೆ ಹರ ಶಿವ ಶಂಕರ ನಮ್ಮ ಮಾದೇವಂಗೆ ಶರಣೆಂದೆ ಹರ ಶಿವ ಶಂಕರ ನಮ್ಮ ಮಾದೇವಂಗೆ ಶರಣೆಂದೆ ವಾರಣ್ಯ ನೀಡವ್ವ ಕೋಡುಗಲ್ಲಯ್ಯನಿಗೆ ಕುಂದಲಿ ಗೂಡು ಒಕ್ಕಲು ಗೌಡ ಜಾತಿಲಿ ಸೋಲುಗ ನೀಲಯ್ಯ ನೀಲಯ್ಯನ ಮಡ್ದಿ ಶರಣ ಶಂಕಮ್ಮೆ ಭೂಲೋಕದಲ್ಲಿ ಕರ್ಚಲುವೆ ಶಂಕಮ್ಮನ ಬಳಿಗೆ ಬತ್ತವನೆ ನಮ್ಮ ದೇವು ಸೋಲುಗ ನೀಲಯ್ಯ ವಾರಣ್ಯ ನೀಡವ್ವ ಕೋಡುಗಲ್ಲಯ್ಯನಿಗೆ ಎಲೆ ಮಡ್ದಿ ಸಂಖ್ಯೆನೆ ಕುಲ್ದವರೆಲ್ಲ ಕೂಟನಾದ್ರು ಮಾಡ್ತಾರಂತೆ ಹೆಜ್ಜನ್ ಮಲೆಗೆ ಹೋಗ್ತಾರಂತೆ ಹೆಜ್ಜನ್ ತುಪ್ಪ ತರಲಿಕ್ಕೆ ಕಿರ್ಜನ್ ಮಲೆಗೆ ಹೋಗ್ತಾರಂತೆ ಕಾಡು ಬಾಳೆ ಖರ್ಜೂರ ತರಲಿಕ್ಕೆ ಆದ್ರಿಂದ ಮನೆಗೊಬ್ಬೊಬ್ರು ತಪ್ಪಿಸ್ದಂತೆ ಹೋಗ್ಬೇಕಂತೆ ತಪ್ಪಿಸ್ದಂತ ಪಕ್ಷದಲ್ಲಿ ತೆಪ್ಪನಾದ್ರೂ ಆಗ್ತಾರಂತೆ ಆದ್ರಿಂದ ನಿನ್ನನ್ನಾದ್ರೂ ಬಿಡಲೇನೆ ನನ್ನ ಕುಲವನ್ನಾದ್ರೂ ಬಿಡಲೇನೆ ವಾರಣ್ಯ ನೀಡವ್ವ ಕೋಡುಗಲ್ಲಯ್ಯನಿಗೆ ಅಯ್ಯೋ ಯಜಮಾನ ಯಜಮಾನ ಎಂತ ಪಾಪದ ಮಾತಾಡ್ತೀಯ ಯಜಮಾನ ಕುಲ ಮೀರ್ದ ಮನುಷ್ಯ ವನ ಮೀರ್ ಪಕ್ಷಿ ಎರಡು ಒಂದೇ ಅಲ್ವಾ ಯಜಮಾನ ಆದ್ರಿಂದ ನನ್ನನ್ನಾದ್ರೂ ಬಿಟ್ಟು ಬಿಡು ನಿನ್ನ ಕುಲವ ಮಾತ್ರ ಬಿಡಬೇಡ ವಾರಣ್ಯ ನೀಡವ್ವ ಕೋಡುಗಲ್ಲಯ್ಯನಿಗೆ ಎಲ್ಲ ಮಡ್ದಿ ಸಂಖ್ಯೆನೆ ನನ್ನಾದ್ರೂ ಬಿಟ್ಬಿಡು ನಿನ್ ಕುಲ ಮಾತ್ರ ಬಿಡಬೇಡ ಅಂತ ಹೇಳ್ತಾ ಇದೆಯಲ್ಲ ಸಂಖ್ಯೆನೆ ನಾನು ಹೆಜ್ಜನ್ ಮಲೆಗೆ ಹೋಗೋದು 3 ತಿಂಗಳು ಇರೋದು 3 ತಿಂಗಳು ಬರೋದು 3 ತಿಂಗಳು 6 3 9 ತಿಂಗಳಾಗುತ್ತಲ್ಲ ಸಂಖ್ಯೆನೆ ಈ ಕಾಡು ತೋಪಿನ ಮಧ್ಯ ನಿನ್ನೊಬ್ಬಳನ್ನೇ ಬಿಟ್ಟು ಅನುಮಾನ ಬಂದು ಹೇಳ್ತಾ ಇದ್ದೀನಿ ಸಂಖ್ಯೆನೆ ನಿನ್ನ ಬಲಗೈಯ ಮುಟ್ಟಿ ಭಾಷೆಯ ಕೊಟ್ಟು ಹೆಜ್ಜೆನು ಮಲೆಗೆ ಕಳ್ಸೆಣ್ಣೆ ವಾರಣ್ಯ ನೀಡವ್ವ ಕೋಡುಗಲ್ಲಯ್ಯನಿಗೆ ಅಯ್ಯೋ ಯಜಮಾನ ಯಜಮಾನ ಎಂದು ಆಡ್ದೇದ್ ಮಾತನ್ನ ಹಿಂದೆ ಕಾಡ್ತಾ ಇದ್ರೆ ಯಜಮಾನ ಎಂದು ಕೇಳ್ದೇದ್ ಮಾತನ್ನ ಹಿಂದೆ ಕೇಳ್ತಾ ಇದ್ರೆ ಯಜಮಾನ ನನ್ನ ಬಲ್ಗೈ ಮುಟ್ಟಿ ಭಾಷೆ ಕೊಡೋ ತೆಪ್ಪು ನೆಪ್ಪು ಏನಾದ್ರೂ ಕಂಡಿದ್ದೆ ಅದ್ ಪಕ್ಷದಲ್ಲಿ ನೋಡಿದ್ದೆ ಅದ್ ಪಕ್ಷದಲ್ಲಿ ಊರಿಂದ ತಂದೆ ತಾಯಿಯ ಕರ್ಸಯ್ಯ ಅಣ್ಣ ತಮ್ಮರ ಕರ್ಸಯ್ಯ ಅಕ್ಕ ತಂಗಿರ ಕರ್ಸಯ್ಯ ಬಾವ ಬೊಮ್ಮಕ್ಳ ಕರ್ಸಯ್ಯ ಊರವ್ರನ್ನೆಲ್ಲ ಸೇರ್ಸಯ್ಯ ನ್ಯಾಯ ಪಂಚಾಯ್ತಿ ಮಾಡ್ಸಯ್ಯ ಕಟ್ಟಿದ ತೆರವ ತೆಕ್ಕೊಂಡು ಅಲ್ಲೇ ಬಿಟ್ಟು ಬಿಡಯ್ಯ ಮಡದಿಯ ವಾರಣ್ಯ ನೀಡವ್ವ ಕೋಡುಗಲ್ಲಯ್ಯನಿಗೆ ಅಯ್ಯ ಕೋಲು ಮಂಡ ಜಂಗುಮರ ಕಾರಣಕ್ಕೆ ದಯ ಮಾಡವರ ವಾರಣ್ಯ ನೀಡವ್ವ ಕೋಡುಗಲ್ಲಯ್ಯನಿಗೆ ಇಲ್ದಾರು ಮಾದೇವೋ ಗಿರಿಂದಿಲ್ದರು ಮಾದೇವೋ ಇಲ್ದಾರು ಮಾದೇವೋ ಗಿರಿಂದಿಲ್ದರು ಮಾದೇವೋ ಆನುಮಲೆಯ ಮಾದೇವೋ ಜೇನುಮಲೆಯ ಮಾದೇವೋ ಗುಂಜುಮಲೆಯ ಮಾದೇವೋ ಗುಲಗಂಜು ಮಲೆಯ ಮಾದೇವೋ ತಂದೆಯು ನೀನೆ ಮಾದೇವೋ ತಾಯಿಯು ನೀನೆ ಮಾದೇವೋ ಬಂಧುವು ನೀನೆ ಮಾದೇವೋ ಬಳಗವು ನೀನೆ ಮಾದೇವೋ ನಂಬಿದ ಭಕ್ತರ ಮಾದೇವೋ ಕಾಯವು ನೀನೆ ಮಾದೇವೋ ಬೇಡಿದ ಭಾಗ್ಯವ ನೀನೇವೋ ಬೀಡೋರು ನೀನೆ ಮಾದೇವೋ ಎಚ್ಚಳಗಾರ ಮಾದೇವೋ ಸಂಪನ್ನಗಾರ ಮಾದೇವೋ ನಾಗ್ಮಲೆ ಒಡಿಯ ಮಾದೇವೋ
ಆನಮಲೆ ಜೈನಮಲೆ ಗುಂಜುಮಲೆ ಗುಲ್ಗಂಜುಮಲೆ 7 ಮಲೆ 77 ಮಲೆಗೆ ತಪ್ಪದ ನಲಿತು ನಾಟ್ಯ ಪಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಲ ಉಘೇ ಅಂದ್ರಪ್ಪ ಉಘೇ ಮಾತ್ಮಲೆ ಉಘೇ ಮಾಯ್ಕಾರ. ಕಂಗ್ರ್ಯಾಚುಲೇಷನ್ಸ್. ಅನ್ಕೊಂಡಿದ್ರ ಇಲ್ಲಿವರೆಗೂ ಬರ್ತೀನಿ ಅಂತ? ಎಷ್ಟಾಗುತ್ತೋ ಅಷ್ಟು ಬರೋಣ ಅಂತ ಅನ್ಕೊಂಡಿದ್ದೆ ಮೇಡಮ್. ಎಷ್ಟಾಗುತ್ತೆ ಅಷ್ಟು ಬರೋಣ ಅಂತ ಅನ್ಕೊಂಡಿದ್ರಾ? ಈ ಖುಷಿನಾ? ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ತುಂಬ ಕಲ್ತಿದ್ದೀನಿ ಮೇಡಮ್ ಇಲ್ಲಿ ಶ್ರುತಿ ತಾಳ ಮತ್ತು ಯಾವ ಥರ ಆಡಬೇಕು ಅನ್ನೋದನ್ನ ತ್ರಿವಳಿ ರತ್ನಗಳು ಅವರು ಹೇಳ್ಕೊಟ್ಟಿದ್ದಾರೆ. ಸೂಪರ್. ಅರ್ಚನಾ ಮ್ಯಾಮ್. ವಿಶ್ವ ಮೇಡಮ್, ಏನಿದು, ಏನೋ ಪವಾಡ ಮಾಡಿದ್ರಲ್ಲ ನೀವು. ಅಯ್ಯೋ ರಾಮ, ನಾನು ಸುಧಾರಿಸ್ಕೊತಾ ಇದ್ದೀನಿ ನಾನೇ ಇನ್ನು. ಥ್ಯಾಂಕ್ ಯು ಮ್ಯಾಮ್. ಅದು ಎಷ್ಟು ಪದಗಳು, ಎಷ್ಟು ಸಾಲುಗಳು. ಫಸ್ಟ್ ಆಫ್ ಆಲ್ ಇಡೀ ಸಾಂಗಲ್ಲೇ ಸಿಕ್ಕಾಪಟ್ಟೆ ಸಾಹಿತ್ಯ ಇದೆ. ಹೌದು ಮ್ಯಾಮ್. ಸಾಲದಿದ್ದಕ್ಕೆ ಲಾಸ್ಟಲ್ಲಿ ಅದೇನೋ ಹೋಗ್ತಾನೆ ಇತ್ತು ಬುಲೆಟ್ ಟ್ರೈನ್ ಹೋದಂಗೆ ಹೋಗ್ತಾ ಇತ್ತದು. ನಂಬಿದ ಭಕ್ತರ ಮಾದೇವೋ, ಕಾಯೋನು ನೀನೇ ಮಾದೇವೋ, ಬೇಡಿದ ಭಾಗ್ಯವ ನೇಮದೇವೋ, ಬೀಡೋನು ನೀನೇ ಮಾದೇವೋ, ಎಚ್ಚಳಗಾರ ಮಾದೇವೋ, ಸಂಪನ್ನಗಾರ ಮಾದೇವೋ, ನಾಗ್ಮಲೆ ಒಡಿಯ ಮಾದೇವೋ, ಏಳ್ಮಲೆ ಒಡಿಯ ಮಾದೇವೋ, ಬ್ಯಾಡರ ಮಕ್ಕಳು ಮಾದೇವೋ, ಬೇಡಿದರಲ್ಲೋ ಮಾದೇವೋ, ಮುದ್ದುಳ ಮುಗ್ದವನೆ ಮಾದೇವೋ, ಎದ್ದು ಬರಯ್ಯ ಮಾದೇವೋ. ನಾನು ಕಳೆದ 1-2 ಸಂಚಿಕೆಗಳಿಂದ ನಮ್ಮ ವಿಶ್ವ ಎಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ ಅಂತ ತುಂಬ ಬೇಸರಿಸ್ಕೊಳ್ತಾ ಇದ್ದೆ. ಆ ವಿಶ್ವ ಇವತ್ತು ಬಂದರು ವಾಪಸ್ಸು. ಹಿಂದಿನ ಸಂಚಿಕೆಯಲ್ಲಿ ಪ್ರಾಮಿಸ್ ಮಾಡಿದ್ದೆ ಮೇಡಮ್, ನೀವು ಮಾಡಿದ್ರಿ. ಹಿಂದಿನ ಸಂಚಿಕೆಯಲ್ಲಿ ಪ್ರಾಮಿಸ್ ಮಾಡಿದ್ರಿ, ಅದಕ್ಕೆ ಮಾಡಿದ್ವಿ. ಅಯ್ಯೋ, ಥ್ಯಾಂಕ್ ಯು. ಆ ಜೋಶ್ ಇರಬೇಕು ವಿಶ್ವ. ವಿಶ್ವ ಬಂದರೆ ನಮಗೆ ಎನರ್ಜಿ, ಯಾವಾಗಲೂ ನಮ್ಗಳಿಗೆ ನೀವು ಎನರ್ಜಿ ತುಂಬೋರು. ಥ್ಯಾಂಕ್ ಯು ಅಲ್ವಾ? ನಿಮ್ಮಲ್ಲಿ ಆ ಎನರ್ಜಿ ಯಾವಾಗಲೂ ಹೀಗೆ ಇರಬೇಕು. ಆ್ಯಂಡ್ ಇವತ್ತಿನ ನಿಮ್ಮ ಪರ್ಫಾರ್ಮೆನ್ಸಿಗೆ ನನ್ನ ಹತ್ರ ಹೇಳೋಕ್ಕೆ ಪದಗಳೇ ಇಲ್ಲ, ಅದಕ್ಕೋಸ್ಕರ ಇದು. ಮುಂದಿನ ಸುತ್ತಿಗೆ ನಿಮಗೆ ಶುಭವಾಗಲಿ ಅಂತ ಹೇಳ್ತಾ, ಇದು ನಿಜವಾಗ್ಲೂ ಅತಿ ಅದ್ಭುತವಾದ ಪರ್ಫಾರ್ಮೆನ್ಸ್. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಮ್ಯಾಮ್. ವಿಶ್ವ ಸ್ಟ್ಯಾಂಡಿಂಗ್ ಓವೇಷನ್ ಅದು ಗ್ರ್ಯಾಂಡ್ ಫಿನಾಲೆನಲ್ಲಿ. ಹೌದು, ಆಕ್ಚುಲಿ ವಿಶ್ವ ಅಲ್ಲಿ ಬ್ಯಾಕ್ ಸ್ಟೇಜಲ್ಲಿ ಹೇಳ್ತೆ, ನನ್ಗೆ ಇವತ್ತು ಎಷ್ಟು ಚೆನ್ನಾಗಿ ಹಾಡ್ತೀನಿ ನೋಡಿ ಅಂತ, ಎಲ್ಲರೂ ಎದ್ದು ನಿಂತ್ಕೊಳ್ಳೋ ಥರ ಮಾಡ್ತೀನಿ ಅಂತ. ಶಬಾಷ್ ಹುಡುಗ, ಶಬಾಷ್. ಓಕೆ, ವೇಂಕಲ್ ಸರ್. ಭಾಳ ಜನ ಆಡಿರೋದನ್ನ ಕೇಳಿದ್ದೀನಪ್ಪ ಈ ಹಾಡು. ಹಾಂ ಸರ್. ಭಾಳಷ್ಟು ಜನ ಆಡಿದ್ದಾರೆ ಈ ಹಾಡನ್ನ. ಹಾಂ ಸರ್. ವಿತ್ ಕೋರಸ್ ಆಡಿರ್ತಾರೆ. ಹೌದು ಸರ್. ಏನು ಎನರ್ಜಿ ತೊಗೊಂಡೆ ಮಾರಾಯ ನೀನು ಇವತ್ತು. ಅಯ್ಯೋ ದೇವ್ರೆ, ಏನು ಹೇಳ್ಬೇಕಂದ್ರೆ ಒಂದು 100 ಪೇಜು ಕತೆ ಹೇಳ್ದನ್ನ ಇಡೀ ಸ್ಟೋರಿನ ಹಾಡಲ್ಲಿ ಒಬ್ಬನೇ ಆಡ್ಬಿಟ್ಟಲ್ಲ ಮಾರಾಯ. ಥ್ಯಾಂಕ್ ಯು. ಹಾಂ, ಹೇಳಲಿಕ್ಕೆ ಏನಿಲ್ಲ. ಸ್ವಲ್ಪ ಆಡಿದ್ದೆ ಸರ್, ಅದು ತುಂಬ ದೊಡ್ಡ. ಇನ್ನೂ ಇದೆಯಾ? ಹಾಂ ಸರ್. ಹಾಂ, ಇನ್ನೂ ಇದ್ರೆ ಅದನ್ನ ಏನಿದ್ರು ಮುನ್ರಾಜ್ ಅವ್ರು ಹೇಳ್ತಾರೆ, ಇನ್ನಾದರೂ ಸಾಲು ಎಲ್ಲಿವರೆಗೂ ಇದೆ ಅಂತೇಳಿ. ಜೋರು ಚಪ್ಪಾಳೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಭಾಳ ಖುಷಿ ಆಯಿತು. ಅದ್ಭುತವಾದ ಪರ್ಫಾರ್ಮೆನ್ಸು. ಥ್ಯಾಂಕ್ ಯು ಸರ್. ಹೇಳಲಿಕ್ಕೆ ಏನೂ ಇಲ್ಲ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಏನು ಅದ್ಭುತವಾದಂಥ ಹಾಡುಗಾರಿಕೆ, ಆ ಪದಗಳ ಬಳಕೆ ಅದ್ಭುತ ಅದ್ಭುತ ಅದ್ಭುತ. ಸರಣೆ ಸಂಖ್ಯಮನ ಕಥೆ ಇದು. ಹೌದು ಸರ್. ಪ್ರಾರಂಭದಿಂದ ಮದುವೆ ಆಗದಾಗಿಂದ ಹಿಡಿದು ಆಕೆಗೆ ಮಕ್ಕಳು ವರವನ್ನು ಕೊಟ್ಟು ಇಡೀ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಹೌದು ಸರ್. ನೀನು ವಿಭಿನ್ನವಾದ ಸಾಲುಗಳನ್ನು ಆಯ್ಕೆ ಮಾಡಿ ಇವತ್ತು ಹಾಡಿದ್ದಿ. ಹಾಂ ಸರ್. ಎಲ್ಲರೂ ಕಾಡಿನ ಸನ್ನಿವೇಶನ ಹಾಡ್ತಾರೆ. ಕಾಡಿನ ಸನ್ನಿವೇಶ ಹಾಡೋದಕ್ಕೆ ಮುಂಚೆ ನೀನು ಹಾಡಿದ ಪದಗಳು ತುಂಬ ಚೆನ್ನಾಗಿತ್ತು. ಹಾಂ ಸರ್. ಅಲ್ಲಿ ಒಂದು ಪ್ರಾರಂಭದ ಸಾಲಲ್ಲಿ ಮಾತ್ರ ಅಲ್ಲಿ ಕುಲದಲ್ಲಿ ಕುರುಬ ಒಕ್ಕಲಗೌಡ ಅನ್ನೋದನ್ನ ಸ್ಪ್ಲಿಟ್ ಮಾಡಿ ಹೇಳ್ದಿ, ಅದು ಬೇರೆ ಥರ ಕೇಳಿಸ್ತಾ ಇತ್ತು ನನಗೆ. ಕುಲದಲ್ಲಿ ಗುರು ಒಕ್ಕಲುಗೌಡ, ಜಾತಿಲಿ ಸೋಲುಗ ನೀಲಯ್ಯ, ನೀಲಯ್ಯನ ಮಡ್ದಿ ಶರಣ ಶಂಕಮ್ಮೆ, ಭೂಲೋಕದಲ್ಲಿ ಖರ್ಚೆಲುವೆ. ಕುಲದಲ್ಲಿ ಗುರು ಒಕ್ಕಲುಗೌಡ, ಗುರು ಅಲ್ಲ ಅದು, ಕುರುಬ ಒಕ್ಕಲಗೌಡ ಅಂತ. ಸರಿ. ಅದು ಅಲ್ಲಿ ಕಾಡು ಕುರುಬರು, ಅದು ಜನಾಂಗದದ್ದು. ಆ ಥರದ್ದು ಒಂಚೂರು ಕೇಳಿ ಗೊತ್ತಾಗತ್ತೆ. ಸಾರಿ ಸರ್. ಅದು ಇಲ್ಲ ಇಲ್ಲ ಇಲ್ಲ, ಪರವಾಗಿಲ್ಲ ಪರವಾಗಿಲ್ಲ. ಅದು ನಾನು ಕೇಳಿದ್ದದು, ನಾನು ಕೇಳಿದ್ದು, ನಾನು ಹಾಡ್ತಿದ್ದಿದ್ದು. ಅದು ನಿಮಗೆ ಸಾಕಷ್ಟು ಸಂಗ್ರಹ ಇದೆ. ಏನು ಆ ಪದಗಳು, ಅಬ್ಬಬ್ಬಬ್ಬಬ್ಬಬ್ಬ, ಅದ್ಭುತವಾದ ಹಾಡುಗಾರಿಕೆ.
ನೋಡಿ ಈ ಮಟ್ಟನ್ನೇ ನಾವು ಸಿನಿಮಾದಲ್ಲಿ ಕೂಡ ಬಳಸ್ಕೊಂಡದ್ದು ಕೋರಣ್ಯ ನೀಡಮ್ಮ ಅನ್ನೋ ಹಾಡನ್ನು. ಹಾಂ ಸರ್. ಅಲ್ವಾ? ಹೌದು. ನೋಡಿ ಈ ಸರಣೆ ಸಂಖ್ಯಮನ ಹಾಡನ್ನು ತಂದು ಆ ಎನರ್ಜಿ ಆ ಇದು ಅಬ್ಬಾ ಎಕ್ಸಲೆಂಟ್ ಎಕ್ಸಲೆಂಟ್ ಎಕ್ಸಲೆಂಟ್. ಆಲ್ ದ ಬೆಸ್ಟ್. ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್. ಸೂಪರ್. ವಿಶ್ವ ಖುಷಿ ಆಯ್ತಾ? ಖುಷಿ ಆಯ್ತು. ವಿಶ್ವ ಹೇಳ್ತಿದ್ರು ಎಲ್ಲರನ್ನೂ ಎದ್ ನಿಂತ್ಕೊಳ್ಳೋ ತರ ಮಾಡ್ತೀನಿ, ಚೆನ್ನಾಗಿ ಹಾಡ್ತೀನಿ ಅಂತ. ಫೈನಲಿ ಮಾಡಿದ್ರಿ ಅದನ್ನ. ಗುಡ್ ಲಕ್ಸ್ ವಿಶ್ವ. ಮತ್ತೊಂದು ಸುತ್ತಿನ ಹಾಡಿಗೆ ತಯಾರಾಗಿ. ಓಕೆ.